ಹೇರ್ ಫಾಲ್ ಇತ್ತೀಚೆಗೆ ಹಲವರ ಪಾಲಿನ ಅತಿ ದೊಡ್ಡ ಸಂಕಟ. ಈಗಂತೂ ಬಿಳಿ ಕೂದಲು ಬರಲು ವಯಸ್ಸೇ ಆಗಬೇಕು ಅಂತಿಲ್ಲ. ಯುವಕರು ಮಕ್ಕಳಿಗೂ ನೆರೆಗೂದಲ ಬಾಧೆ ತಪ್ಪಿಲ್ಲ. ನೀವು ಯಾವುದೇ ಚಿಕಿತ್ಸೆ ಪಡೆದುಕೊಂಡ್ರೂ ಕೂಡ ಕೂದಲು ಉದುರುವಿಕೆ ಕಡಿಮೆಯಾಗದೇ ಇದ್ರೆ ಅದರ ಅರ್ಥವೇ ಬೇರೆ. ಹಾಗಾದ್ರೆ ಕೂದಲು ಉದುರುವಿಕೆ ನಿಲ್ಲದಿದ್ರೆ ಯಾವೆಲ್ಲ ಅನಾರೋಗ್ಯದ ಸೂಚನೆ ಇರಬಹುದು ಅನ್ನೋದನ್ನ ತಿಳಿಯೋಣ ಬನ್ನಿ. ಕೂದಲು ಉದುರುವಿಕೆ ನಿಲ್ಲುತ್ತಿಲ್ವಾ? ನಿಲ್ಲದ ಹೇರ್ ಫಾಲ್ ಸಮಸ್ಯೆಗೆ ಕಾರಣವಿದು. ಕೂದಲು ಉದುರುವಿಕೆ ಇತ್ತೀಚೆಗೆ ಹಲವರಲ್ಲಿ ಕಂಡುಬರುತ್ತಿರುವ ಸಮಸ್ಯೆಯಾಗಿದೆ. ಯುವ ವಯಸ್ಸಿನಲ್ಲಿದ್ದವರಿಂದಲೇ ಈಗ ಕೂದಲು ಉದುರುವಿಕೆ ಆರಂಭವಾಗುತ್ತಿದೆ. ಕೆಲವು ವರ್ಷಗಳ ಹಿಂದೆ ವಯಸ್ಸಾದವರಲ್ಲೂ ಕೂಡ ತಲೆ ತುಂಬ ಕೂದಲು ನೋಡಬಹುದಿತ್ತು. ಆದರೆ ಈಗ ಮಕ್ಕಳಲ್ಲೇ ಯುವಕರಲ್ಲೇ ಈ ಸಮಸ್ಯೆ ಕಾಣಿಸ್ತಿದೆ. ಆದರೆ ಈ ರೀತಿ ಕೂದಲು ಉದುರುವಿಕೆಗೆ ಹಲವು ಕಾರಣಗಳನ್ನು ನಾವು ಪಟ್ಟಿ ಮಾಡಬಹುದಾಗಿದೆ. ಹಾಗೆ ಇದಕ್ಕೆ ಬೇರೆ ಬೇರೆ ರೀತಿಯ ಬಾಹ್ಯ ಕಾರಣಗಳನ್ನು ಕೂಡ ಪಟ್ಟಿ ಮಾಡಬಹುದು. ಆದರೆ ಕೂದಲು ಉದುರುವಿಕೆಯ ಎಲ್ಲಾ ಪ್ರಕರಣಗಳ ಕೂಡ ಸಾಮಾನ್ಯವಾಗಿ ಪರಿಗಣಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಕೂದಲು ಉದುರುವಿಕೆ ಸಾಮಾನ್ಯ ಕ್ರಿಯೆ ಅಲ್ಲವೇ ಅಲ್ಲ. ಅತಿಯಾದ ಕೂದಲು ಉದುರುವಿಕೆ ಅಥವಾ ಕೂದಲು ಉದುರುವಿಕೆ ನಿಲ್ಲದೇ ಇದ್ದರೆ ಅಲ್ಲಿ ಅನಾರೋಗ್ಯ ಸಮಸ್ಯೆ ಅಂತ ಪರಿಗಣಿಸಬಹುದು. ಇತ್ತೀಚೆಗಿನ ಆಹಾರ ಕ್ರಮ, ಜೀವನ ಶೈಲಿ, ಒತ್ತಡದಂತಹ ಜೀವನ ಕೂದಲು ಉದುರುವಿಕೆಗೆ ಕಾರಣ ಅಂತ ನಾವು ಹೇಳಬಹುದು. ಆದ್ರೆ ಇದಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿ ನಿರಂತರವಾಗಿ ಕೂದಲು ಉದುರುತ್ತಿದ್ರೆ, ನೀವು ಯಾವುದೇ ಚಿಕಿತ್ಸೆ ನೀಡಿದ್ರೂ ಕೂದಲು ಉದುರುವಿಕೆ ಕಡಿಮೆಯಾಗದೇ ಇದ್ರೆ ಅದರ ಅರ್ಥವೇ ಬೇರೆ. ಹಾಗಾದ್ರೆ ಕೂದಲು ಉದುರುವಿಕೆ ನಿಲ್ಲದಿದ್ರೆ ಯಾವೆಲ್ಲ ಅನಾರೋಗ್ಯ ಸೂಚನೆ ಇರಬಹುದು ಅನ್ನೋದನ್ನ ನಾವಿಂದು ತಿಳಿದುಕೊಳ್ಳೋಣ. ಕೂದಲು ಉದುರುವಿಕೆಗೆ ಹಾರ್ಮೋನಲ್ ಬದಲಾವಣೆಗಳ ಸೂಚಕವಾಗಿದೆ. ಅದರಲ್ಲೂ ಅಪಾಯಕಾರಿ ಮಟ್ಟದ ಹಾರ್ಮೋನ್ ಬದಲಾವಣೆಗಳ ಮುನ್ಸೂಚನೆಯಾಗಿ ಈ ಕೂದಲು ಉದುರುವಿಕೆ ನೋಡಬಹುದು. ಹಾಗಾದ್ರೆ ಯಾವೆಲ್ಲ ಹಾರ್ಮೋನಲ್ ಬದಲಾವಣೆಯ ಸೂಚಕ ಇದು ಅನ್ನೋದನ್ನ ತಿಳಿಯೋಣ. ಮೊದಲಿಗೆ ಆಂಡ್ರೋಜನ್ ಪುರುಷರಲ್ಲಿ ಕಂಡುಬರುವ ಹಾರ್ಮೋನ್ ಆಗಿದೆ. ಪುರುಷತ್ವದ ಹಾರ್ಮೋನ್ ಎನ್ನಬಹುದು. ಬಾಲಕ ಪ್ರೌಢಾವಸ್ಥೆಗೆ ಬಂದಾಗ ಈ ಹಾರ್ಮೋನ್ ಹೆಚ್ಚಾಗಿ ಬಿಡುಗಡೆಯಾಗಲು ಆರಂಭಿಸುತ್ತೆ. ಒಂದ್ ವೇಳೆ ಈ ಹಾರ್ಮೋನ್ ಬಿಡುಗಡೆ ಹೆಚ್ಚಾದಾಗ ಹಲವು ಸಮಸ್ಯೆಗಳು ಗೋಚರಿಸಲಿದೆ. ಅದರಲ್ಲಿ ಒಂದು ಈ ಕೂದಲು ಉದುರುವಿಕೆ. ಹಾಗೆ ಆಂಡ್ರೋಜನ್ಗಳ ಹೆಚ್ಚುವರಿ ಉತ್ಪಾದನೆ, ವಿಶೇಷವಾಗಿ ಡೈಹೈಡ್ರೋಟೆಸ್ಟೋಸ್ಟೆರಾನ್ DHT ಆಂಡ್ರೋಜೆನೆಟಿಕ್ ಅಲೋಪೇಸಿಯಾಕ್ಕೆ ಕಾರಣವಾಗುತ್ತೆ. ಇದು ಕೂದಲು ಉದುರುವಿಕೆಗೆ ಕಾರಣವಾಗಿರಲಿದೆ. ಇನ್ನು ಥೈರಾಯ್ಡ್ ಸಮಸ್ಯೆ. ಅತಿಯಾಗಿ ಕೂದಲು ಉದುರುತ್ತಿದ್ದರೆ ಯಾವುದೇ ಶಾಂಪೂ, ಚಿಕಿತ್ಸೆ ಮಾಡಿದ್ರೂ ನಿಲ್ಲುತ್ತಿಲ್ಲ ಎಂದಾದ್ರೆ ಅದಕ್ಕೆ ಥೈರಾಯ್ಡ್ ಸಮಸ್ಯೆಯು ಕಾರಣ ಆಗಿರಬಹುದು. ಹೈಪರ್ ಥೈರಾಯ್ಡಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್ನಲ್ಲೂ ಕೂಡ ಕೂದಲು ಉದುರುವಿಕೆ ಹೆಚ್ಚಾಗಿ ನೋಡಬಹುದು. ಈ ಹಾರ್ಮೋನ್ ಯಾವಾಗಲೂ ಕೂಡ ಸಮತೋಲನ ಕಾಪಾಡುವಂತೆ ಬಿಡುಗಡೆಯಾಗಬೇಕಾಗತ್ತೆ. ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಎಂಬ ಎರಡು ಹಾರ್ಮೋನುಗಳ ಬಿಡುಗಡೆ ಹೆಚ್ಚಾದಾಗಲೂ ಕೂಡ ಕೂದಲು ಉದುರುವಿಕೆ ಪ್ರಕರಣ ಹೆಚ್ಚಾಗಿ ನೋಡಬಹುದು. ಇನ್ನು ಗರ್ಭಾವಸ್ಥೆಯಲ್ಲಿ, ಹೆರಿಗೆಯ ಬಳಿಕ ಕೂದಲು ಉದುರುವಿಕೆ ಹೆಚ್ಚಾದ್ರೆ ಈ ಹಾರ್ಮೋನ್ ಕಾರಣವಾಗಿರಬಹುದು. ಇನ್ನು ಈ ಹಾರ್ಮೋನ್ ಬದಲಾವಣೆಗಳ ಕಾರಣದಿಂದಾಗಿ ಕೂದಲು ಉದುರುವಿಕೆ ಸಮಸ್ಯೆ. ಆದರೆ ಕೂದಲು ಉದುರುವಿಕೆಗೆ ಸಾಮಾನ್ಯ ಕಾರಣಗಳನ್ನು ಕೂಡ ಪಟ್ಟಿ ಮಾಡಬಹುದು. ಅದರಲ್ಲೂ ಸಾಮಾನ್ಯವಾಗಿ ನೀರಿನ ಸಮಸ್ಯೆ, ಶಾಂಪೂ, ಧೂಳು, ಆಹಾರ ಕ್ರಮ, ಒತ್ತಡ, ಪರಿಸರ, ಅನುವಂಶೀಯ ಸಮಸ್ಯೆಗಳು, ಹೀಗೆ 10 ರೀತಿಯ ಕಾರಣಗಳಿವೆ. ಇತ್ತೀಚೆಗೆ ಕೂದಲು ಉದುರುವಿಕೆ ಸಮಸ್ಯೆ ಯುವ ಜನತೆಯ ಮೇಲೆ ಮತ್ತಷ್ಟು ಒತ್ತಡಕ್ಕೆ ಕಾರಣವಾಗ್ತಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.